70% ಹಸಿರು ಮೇವು 30% ಒಣ ಮೇವು ಹಾಕೊಂಡ್ರೆ ಸಾಕಾಗುತ್ತೆ ರೈತರು. ಇದು ಟ್ಯಾಕ್ಟ್ರಿಗೆ ಹಾಕ್ಬಿಟ್ರೆ ಹೌದು ಹಿಂಗ್ ರೊಟೇಟ್ ಆಗುತ್ತೆ. ರೊಟೇಟ್ ಆಗ್ತಾರೆ. ಇದ್ರೊಳಗೆ ಮೋಟರ್ ಇದೆ, ಇಲ್ಲ ಮೋಟರ್ ಇದೆ. ಹೌದೆಲ್ಲ ಮೋಟ್ರು ಸೊ ಅದು ರೊಟೇಟ್ ಆದ್ರೆ ಇಲ್ಲಿ ಇದು ತಿರುಗುತ್ತೆ. ಕತ್ತಿ ತಿರುಗ್ತಾ ಇರುತ್ತೆ. ತಿರುಗಿಸಿ ನೋಡೋಣ. ನೋಡಿ ಸರ್, ಹೌದು ಇಲ್ಲಿ ತಿರುಗ್ತಾ ಇದೆ. 100cc ಡಿಸ್ಕವರಿ ಬೈಕಿಗೆ 1000 ಟನ್, 1-2 ಅಲ್ಲ. ಡಿಸ್ಕವರಿಗೆ ಬ್ರಾಂಡ್ ಅಂಬಾಸಿಡರ್ ನಮ್ಮ ನೇಪಿಯರ್ಗೆ. ಓ ಸೂಪರ್. ಮಹೇಂದ್ರ ಜೀವ ಅಂತ ಕುಣಿಗಲಿಂದ ನಮ್ಮ ಸ್ನೇಹಿತರ ಕಡೆಯಿಂದ ರೆಫರ್, ನಮ್ಮ ರಿಲೇಷನ್ ಕಡೆಯಿಂದ ತಗೊಂಡಿದ್ದೆ. 4,25,000 ಸೆಕೆಂಡ್ ಹ್ಯಾಂಡು, 2022 ಮಾಡಲು ಸರ್. ಇದು ಸರ್ 4 ವೀಲ್ ಡ್ರೈವ್ 24 HP. ಇವೇ ರೆಡ್ ನೇಪಿಯರ್ ಕಡ್ಡಿಗಳು. ಓಕೆ ನೋಡಿ, ಈ ಥರ ಪ್ರತಿ 2 ಗಣ್ಣಿಗೆ ಒಂದು ಕಡ್ಡಿ. ಸ್ಮಾರ್ಟ್ ನೇಪಿಯರ್ ಹೆಂಗಿದೆ ನೋಡಿ. ಸ್ಮಾರ್ಟ್ ನೇಪಿಯರ್ ಅಂದ್ರೆ ಗೆಣ್ಣು ಹತ್ರ ಬರೋದ್ರಿಂದ ನೀವು ಹತ್ರ ಕಟ್ ಮಾಡಿದ್ದೀರಾ? ಹಾಂ ಸರ್, ಹೌದು. ಮಲ್ಬೇರಿ ಕಡ್ಡಿಗಳು. ಓಕೆ, ಇದು ಬಂದ್ಬಿಟ್ಟು ಅಮೆರಿಕ 5G ಕಡ್ಡಿಗಳು. ಪ್ರತಿಯೊಂದು ಕಡ್ಡಿಗಳು ಕೂಡ ಈ ಥರ ಕಟ್ ಮಾಡಿ ಕೊಡೋದು ನಾವು ರೈತರಿಗೆ. ಓಕೆ. ನೀವು ನೇಪಿಯರ್ ಜೊತೆಗೆ ನೀವೇನು ಮೇಕೆ ಸಾಕಾಣಿಕೆಯನ್ನು ಮಾಡಿದ್ರಾ? ಹಾಂ ಸರ್, ಹೌದು. ಹೇಳಿ ಸರ್ ಇದ್ರ ಬಗ್ಗೆ ಸ್ವಲ್ಪ. ನೋಡಿ ಸರ್, ಇವೆಲ್ಲ ಬಂದು ಜಮುನಾಪುರಿ ಕ್ರಾಸ್ ಬೀಡು. ನಮ್ಮ ನೇಪಿಯರ್ ತಳಿ ಹುಲ್ಗುಳ್ಳೆ ಇದು ಕೊಡೋದು. ನೇಪಿಯರ್ ತಳಿನೇ? ಹಾಂ, ಓಕೆ. ಪ್ರತಿಯೊಂದು ಕೂಡ. ಓಕೆ. ನೀವು ತಂದು ಹೊರಗಡೆ ತಂದು ಮಾಡ್ತಾ ಇರೋದಾ ಅಥವಾ ನೀವು? ನಮ್ಮ ಓನ್ ಬ್ರೀಡ್ ಎಲ್ಲ. ನಿಮ್ದೇ ಓನ್ ಬ್ರೀಡು? ಹಾಂ. ಇದೇ ಮೇಕೆಗಳು ಇದು ಮಾಡಿದ್ವಿ, ಹಸುಗಳು ಸಾಕಾಣಿಕೆ ಮಾಡಿದ್ವಿ. ಸೊ ಹಾಗಾಗಿ ಸರ್, ಈಗ ಮೇಕೆ, ಹಸು, ಎಮ್ಮೆ ಎಲ್ಲ ಇದೆಯಲ್ಲ, ಅದಕ್ಕೆಲ್ಲ ನಿಮ್ಮ ನೇಪಿಯರ್ ಆಗುತ್ತೆ ಹೆಂಗೆ? ಎಲ್ಲ ನಮ್ಮ ನೇಪಿಯರು. ಒನ್ ಟೈಮ್ ಒಣ ಮೇವಾಗಿ ಕಡಲೆ ಬಳ್ಳಿ ಇದು ಮಾಡ್ತೀವಿ ಸರ್. ಸೊ ಈಗ ಒಣ ಮೇವು ಕೊಡ್ತೀರಾ? ಹಸಿ ಮೇವು ಕೊಡೋದ್ರಿಂದ ಎಮ್ಮೆ ಆಗ್ಬೋದು, ಇಲ್ಲ ಹಸು ಆಗ್ಬೋದು, ಮೇಕೆ ಆಗ್ಬೋದು, ಏನು ಉಚ್ಕೊಳ್ಳುತ್ತಲ್ಲ, ಅದು ಹೆಂಗೆ ಈಗ ಪ್ರಾಬ್ಲಮ್? ಈಗ ಎಲ್ಲ ಹೇಳ್ತಾರೆ ರೈತರು ಉಚ್ಕೊಳುತ್ತೆ. ಹಾಗೆ ಅಂದರೆ ನಮ್ದು ಎಮ್ಮೆ ಅಲ್ಲಿದೆ ಸರ್, ಸಗಣಿ ಅಲ್ಲೇ ಇಟ್ಟಿದ್ದೆ. ಹೌದು. ಯಾವುದೇ ರೀತಿ ಉಚ್ಕೊಳ್ಳೋದಿಲ್ಲ ಸರ್. ಮೇಕೆಗಳು ನೋಡ್ತಾ ಇದೆ, ಯಾವುದೇ ರೀತಿ ಉಚ್ಕೊಳ್ಳೋದಿಲ್ಲ. ಇವು 70% ಹಸಿರು ಮೇವು, 30% ಒಣ ಮೇವು ಹಾಕೊಂಡ್ರೆ ಸಾಕಾಗುತ್ತೆ ರೈತರು. ಸೊ ಇದರಿಂದ ಹಸಿ ಮೇವು ತಿನ್ನೋದ್ರಿಂದ ಒಳ್ಳೆ ತೂಕ ಬರ್ತಾವಲ್ವಾ? ಹೌದು ಸರ್, ಖಂಡಿತ. ಓಕೆ ಸರ್. ಓಕೆ, ಇದು ಸ್ವಲ್ಪ ಮಿಷಿನ್ ಬಗ್ಗೆ ಹೇಳಿ ಸರ್, ಏನು ಸರ್ ಅಂತ? ಇದು ಸರ್, ಈ ಹೊಸ ಮಷೀನು ತಮಿಳ್ನಾಡು ರಾಜ್ಯದ ಚಿದಂಬರಂ ಇಂದ ಇಂಪೋರ್ಟ್ ಮಾಡಿದ್ವಿ. ಓಕೆ. ಇದು ಬಂದ್ಬಿಟ್ಟು ಮೇವು ಕಟ್ ಮಾಡೋಕ್ಕೆ ಹೊಲದಲ್ಲಿ. ಓಕೆ. ಇದು ರೈಟ್ ಇದೆಯಲ್ಲ, ಇದು ಕಟ್ ಮಾಡ್ಕೊಂಡು ರೈಟ್ ಸೈಡ್ ಆಗ್ತಿರುತ್ತೆ. ನಾವು ಎತ್ಕೊಳ್ಳೋದು ಈಗ ಅಲ್ಲೆಲ್ಲ ಕಟ್ ಮಾಡೋಕ್ಕೆಲ್ಲ ಕೈಯ ಕಷ್ಟ ಅಲ್ಲ. ಸೊ ಟ್ಯಾಕ್ಟ್ರಿ ಜೋಡಿಸ್ಕೊಂಡು ಕಟ್ ಮಾಡ್ಕೋಬೋದು ಸರ್. ಇದು ಅದು ಬಂದ್ಬಿಟ್ಟು ಆ ಮಿಷಿನ್ ಬಂದ್ಬಿಟ್ಟು ಇದು ಪೀಸ್ ಮಾಡೋಕ್ಕೆ. ಸರ್, ಇದು ಕಟ್ ಮಾಡ್ಕೊಂಡು ಹೆಂಗೆ ಒಂದೊಂದೇ ಕಡೆ ಹಾಕುತ್ತಾ ಏಕ ಲೈನ್ಗೆ ಹಾಕೊಂಡು ಹೋಗ್ತಾ ಇರುತ್ತೆ? ಕಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಟ್ಯಾಕ್ಟ್ರಿಗೆ. ರೋಟ್ರ್ ಥರ ಕಟ್ ಮಾಡಿ ರೈಟ್ ಬಿಡ್ತಾ ಇರುತ್ತೆ ರೈಟ್ ಸೈಡ್ಗೆ. ಸರ್, ಯಾವ ರೀತಿ ಇದು ವರ್ಕ್ ಆಗುತ್ತೆ ಸ್ವಲ್ಪ ಹೇಳ್ತೀರಾ? ಸರ್, ವರ್ಕಿಂಗ್ ಬಂದ್ಬಿಟ್ಟು ಇದೆ ಸರ್. ಇದು ಟ್ಯಾಕ್ಟ್ರಿಗೆ ಹಾಕ್ಬಿಟ್ರೆ ಹೌದು ಹಿಂಗ್ ರೊಟೇಟ್ ಆಗುತ್ತೆ. ರೊಟೇಟ್ ಆಗ್ತಾರೆ. ಇದ್ರೊಳಗೆ ಮೋಟರ್ ಇದೆ, ಇಲ್ಲ ಮೋಟರ್ ಇದೆ. ಹೌದೆಲ್ಲ ಮೋಟ್ರು. ಸೊ ಅದು ರೊಟೇಟ್ ಆದ್ರೆ ಇಲ್ಲಿ ಇದು ತಿರುಗುತ್ತೆ. ಕತ್ತಿ ತಿರುಗ್ತಾ ಇರುತ್ತೆ. ತಿರುಗಿಸಿ ನೋಡೋಣ. ನೋಡಿ ಸರ್, ಹೌದು ಇಲ್ಲಿ ತಿರುಗ್ತಾ ಇದೆ. ಸೊ ತಿರುಗಬೇಕಾದ್ರೆ ಏನೋ ನೇಪಿಯರ್ ಕಟ್ ಮಾಡ್ಕೊಂಡು ಹೋಗುತ್ತೆ. ಹಾಂ ಸರ್, ಕತ್ತಿ ಅಲ್ಲಿ ಜೋಡಿಸ್ಬೇಕು, ಜೋಡಿಸ್ತೀವಿ ಸರ್. ಕತ್ತಿ ಜೋಡಿಸ್ಬೇಕಾಗುತ್ತೆ. ಸರಿ. ಓಕೆ. ಮಾಮೂಲಿ ಚಾಪ್ ಕಟರ್ ಕತ್ತಿದೆ, ಅದೇ ಕತ್ತಿಗಳನ್ನ ಜೋಡಿಸೋದು ಇಲ್ಲಿ. ಓಕೆ. ನೇಪಿಯರ್ ಬಿಟ್ಟರೆ ಬೇರೆ ಏನೋ ಕಟ್ ಮಾಡ್ಬೋದು ಹೆಂಗೆ ಸರ್ ಅದು? ಸರ್, ನೇಪಿಯರ್ ಅದೊಂದು ಸರ್. ನೇಪಿಯರ್ ಕಬ್ಬು ಕಟ್ ಮಾಡ್ಬೋದು ಬೇಕಾದ್ರೆ. ಕಬ್ಬು ಮಾಡ್ಬೋದು? ಹೌದು. ಆಮೇಲೆ ಇದೇನೋ ಹೇಳಿದ್ರಲ್ಲ, ಇನ್ನೊಂದು ಯಾವುದೋ ಇದೆ ಅಂತ, ಏನಿದು? ಇದು ಬಂದ್ಬಿಟ್ಟು ಇದು ಸರ್, ನೇಪಿಯರ್ ಪೀಸ್ ಕಟ್ ಮಾಡೋಕ್ಕೆ ಸರ್. ಈ ಕಡೆ ಬನ್ನಿ ಸರ್. ಓಕೆ ಸರ್. ಇದು ಫುಲ್ ಎಲೆಕ್ಟ್ರಿಕ್ ಸಿಸ್ಟಮ್ ಇದು. ಯಾವ ಥರ ಇದು? ನೋಡಿ ಇಲ್ಲಿ ಕತ್ತಿ ಇದೆ, ಕಟ್ ಮಾಡೋದು ಇದು ಮಾಡ್ತಾ ಇರುತ್ತೆ. ಓಕೆ. ಇಲ್ಲಿ ಕಡ್ಡಿ ನಿಮ್ಗೆ ಎಷ್ಟು ಲೆವೆಲ್ ಬೇಕೋ ರೈತರಿಗೆ ಕೊಡೋದಕ್ಕೆ ಆ ಲೆವೆಲ್ಗೆ ಕಟ್ ಮಾಡಿದಾಗ ಇದು ಪೀಸ್ ಆಗ್ತಾ ಇರುತ್ತೆ. ಸೊ ಇದೆಲ್ಲಿ ತೊಗೊಂಡ್ರೆ ಎಷ್ಟಾಯ್ತು ಸರ್ ಇದು? ಇದು ಬಂದ್ಬಿಟ್ಟು ಕೊಲ್ಲಾಪುರದಲ್ಲಿ ತಗೊಂಡಿತ್ತು ಇದು. ಟೋಟಲ್ ಇದು ಬಂದ್ಬಿಟ್ಟು ಒಂದು 65,000 ಆಯಿತು, ಇನ್ಕ್ಲೂಡ್ ಸೆನ್ಸರ್ ಸಿಸ್ಟಮು. ಅದು ಬಂದ್ಬಿಟ್ಟು ಒಂದು 60,000 ಆಗಿದೆ. ಇದು ತಮಿಳ್ನಾಡು, ಇದು ಚಿದಂಬರಮಿಂದ ತರಿಸಿದ್ದು ಸರ್. ಓಕೆ. ಸೊ ಸೆನ್ಸರ್ ಅಂತ ಹೇಳಿದ್ರೆ ಏನಕ್ಕೆ ಸರ್ ಸೆನ್ಸರ್? ಏನಕ್ಕೆ? ಕಡ್ಡಿ ಕೌಂಟ್ ಮಾಡೋಕ್ಕೆ ಸೆನ್ಸರ್. ಕಡ್ಡಿ ಕೌಂಟ್ ಆಗುತ್ತೆ ಕಡ್ಡಿ ಅಂತ? ಹೌದು. ಓಕೆ. ಸೊ ಇದೇನೋ 2 ಮಿಷಿನ್ ತೊಗೊಂಡಿದ್ರಲ್ಲ, ಏನಾದ್ರು ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಸಿಕ್ಕಿದೆ ಸರ್? ಈ ಮಷಿನ್ಗಳಿಗೆ ಯಾವುದೇ ಕಾರಣಕ್ಕೆ ಯಾವುದೇ ಸಬ್ಸಿಡಿ ಇಲ್ಲ ಸರ್. ಸೊ ನಿಮ್ಮ ಇದಕ್ಕೋಸ್ಕರ ತಗೊಂಡಿರೋದು? ಹೌದು, ನಮ್ಮ ವೈಯಕ್ತಿಕ ಅನುಕೂಲಕ್ಕೋಸ್ಕರ ತಗೊಂಡಿರೋದು. ನಮ್ಮದೇ ಟ್ಯಾಕ್ಟ್ರಿ. ಅದಕ್ಕೆ ಇದೇ ಟ್ರಾಲಿ ನಾವು ಆ್ಯಕ್ಚುಲಿ ಇಷ್ಟು ದಿನ ಬೈಕಲ್ಲಿ ಓಡಿಸ್ತಾ ಇದ್ವಿ. ಬೈಕಲ್ಲಿ ಸ್ವಲ್ಪ ಏರಿಗಿರಿ ಜೋರಾಗಾಯ್ತಲ್ಲ, ಬೈಕ್ ಸ್ವಲ್ಪ ಹತ್ಸ ಕಷ್ಟ ಅಂತೇಳಿ ಇದೇ ಟ್ಯಾಕ್ಟ್ರಿಗೆ ಜೋಡಿಸಿದ್ವಿ ಸರ್ ಈಗ. ಸೊ ಇದು ಎಷ್ಟಾಯ್ತು ಸರ್ ಟ್ರಾಲಿ? ನೀವೇ ಮಾಡಿಸಿರೋದ? ಎಷ್ಟಾಯ್ತು ಟ್ರಾಲಿ? ಒಂದು 30,000 ಆಗುತ್ತೆ ಸರ್. 30,000. ಹಾಂ. ಈಗ 3.5 ಅಡಿ ಆಗಲ್ಲ, ಒಂದು 6.75 ಅಡಿ ಉದ್ದ. ಸೊ ನಮ್ಮ ನೇಪಿಯರ್ಗೆ ಏನು ಮಾಡಿಸಿದ್ದು ಇದು. ಸೊ ಚಿಕ್ಕ ಟ್ಯಾಕ್ಟ್ರಿಗೆ ಚೆನ್ನಾಗಿದೆ, ನೇಪಿಯರ್ಗೆ ಹಾಕೊಂಬರಕು. ಇದು ಆಕ್ಚುಲಿ ಬೈಕಿಗೆ ಬರುತ್ತೆ. ಬೈಕಿಗೂ ಹಾಕೋಬೋದಾ? ನಮ್ಮ ಬೈಕಿಗೆ ಸರ್ ಇದ್ದಿದ್ದು. ಈ ರಾಡ್ ಬಂದ್ಬಿಟ್ಟು ಸಣ್ಣ ರಾಡ್ ಹಾಕ್ಬಿಟ್ಟು ಬೈಕಿಗೆ ಹಾಕ್ತಿದ್ವಿ ಇಷ್ಟು ದಿನ. ಓಕೆ. ಈಗ ಟ್ಯಾಕ್ಟ್ರಿಗೆ ಹಾಕ್ತಾ ಇದೀವಿ ಇದೆಲ್ಲ. ಸೊ ಬೈಕಿಗೆ ಹಾಕಿದ್ರೆ ಎಳೆಯೋದಾ ಸರ್ ಇದು? ಸರ್ 100cc ಡಿಸ್ಕವರಿ ಬೈಕಿಗೆ 1000 ಟನ್ ಹೊಡೆದಿದೆ ಇಲ್ಲಿವರೆಗೂ ನಮ್ಮದು. 100cc ಬೈಕಿಗೆ? 100cc ಡಿಸ್ಕವರಿ ಬೈಕಿಗೆ 1000 ಟನ್, 1-2 ಅಲ್ಲ. ಸತತ ಎಷ್ಟು 2018 2024 ಎಷ್ಟು ನಾ ಟ್ಯಾಕ್ಟ್ರಿ ತಂದು 6 ತಿಂಗಳಾಗಿದೆ. ನಾವು ವರ್ಷಕ್ಕೆ 106 ಟನ್ ನೇಪಿಯರ್ ಕಟ್ ಮಾಡ್ತೀವಿ. 106 ಟನ್? 106 ಟನ್.
ಕೌಂಟ್ ಮಾಡಿ ಸಾವಿರಾರು ಟನ್ ಬರೀ ಒಂದು ಡಿಸ್ಕವರಿ 100cc ಬೈಕ್ ಕೊಡ್ತದೆ. ಡಿಸ್ಕವರಿಗೆ ಬ್ರಾಂಡ್ ಅಂಬಾಸಿಡರ್ ನಮ್ಮ ನೇಪಿಯರ್ಗೆ. ಓ ಸೂಪರ್. ಇವತ್ತು ಕೂಡ ನಮ್ಮ ಡಿಸ್ಕವರಿ ಬೈಕ್ ರಾಜನ್ ಥರ ಇದೆ. ಓಕೆ ಸರ್, ಎಷ್ಟಾಯ್ತು ಸರ್ ಇದು ನೀವು ಮಾಡ್ಸೋದಕ್ಕೆ? ಎಲ್ಲಿ ಮಾಡ್ತೀರಿ ಸರ್? ಇದು ಬಂದ್ಬಿಟ್ಟು ಪಟ್ನಾದಲ್ಲಿ ನಮ್ಮ ಸ್ನೇಹಿತರು ಶೆಫಿ ಅಂತ ಅವ್ರ ಹತ್ರ ಮಾಡ್ತಿದ್ದು. ಸೊ ಪ್ರತಿಯೊಂದು ಐಟಮ್ ಕೂಡ ಇಲ್ಲಿ ರಾಡ್ ಬರ್ತವೆ. ಹೌದು, ತಿರ್ಗಕ್ಕೆ ಅದು ಬೆಂಗಳೂರು ಪೀಣ್ಯದಿಂದ ತರಿಸಿದ್ವಿ. ಸೊ ಇದೊಂದು ಅರೌಂಡ್ ಒಂದು 30,000 ಆಗುತ್ತೆ ಸರ್. ನಾವು ಆ್ಯಕ್ಚುಲಿ ಇದು ಟ್ರಾಲಿ ತಗೊಂತಾರೆ ರೈತು. ತಗೊಳೋದ್ರ ಬದಲು ಈ ಥರ ಲೈಟ್ ವೆಯ್ಟ್ ಮಾಡಿಸಿದ್ರೆ ತುಂಬ ಅನುಕೂಲ. ಸೊ ವೆಯ್ಟ್ ಏನು ಜಾಸ್ತಿ ಇಲ್ಲ, ಆರಾಮ ಬೈಕಲ್ಲಿ ಓಡಿಸ್ಬೇಕು. ಆರಾಮ್ಸೆ ಬೈಕಲ್ಲಿ ಹಿಡಿಯುತ್ತೆ ಅಂದರೆ ಲೈಟ್ ವೆಯ್ಟ್ ಇದೆ ಸರ್. ಇದು ಅರೌಂಡ್ ಒಂದು 70-80 kg ಬರುತ್ತೆ ಅಷ್ಟೇ. ಆಮೇಲೆ ಅಷ್ಟೇ ಮೂಮೆಂಟು ಚೆನ್ನಾಗಿದೆ. ಮೂಮೆಂಟ್ ಚೆನ್ನಾಗಿದೆ. ತುಂಬ ಎಳಿಬೇಕಾದ್ರೆ ಸ್ಟ್ರೈನ್ ಆಗೋದು ಗಾಡಿಗೆ ಆ ಥರ ಏನಾಗಲ್ಲ, ಆ ಥರ ಸ್ಮೂತಾಗಿ ಹೋಗುತ್ತೆ. ಹೌದು. ಓಕೆ ಓಕೆ ಸರ್, ಟ್ಯಾಕ್ಟ್ರಿ ಯಾವುದು ಸರ್ ಇದು? ಇದು ಮಹೇಂದ್ರ ಜೀವ ಅಂತ 4,25,000 ಕುಣಿಗಲಿಂದ ನಮ್ಮ ಸ್ನೇಹಿತರ ಕಡೆಯಿಂದ ರೆಫರ್, ನಮ್ಮ ರಿಲೇಷನ್ ಕಡೆಯಿಂದ ತಗೊಂಡಿದ್ದೆ. 4,25,000 ಸೆಕೆಂಡ್ ಹ್ಯಾಂಡು, 2022 ಮಾಡಲು ಸರ್. ಇದು ಒಂದು 570 ಗಂಟೆ, ಈಗ 570 ಗಂಟೆ ಹೊಡಿತು ತಂಡಾಗ. ಈಗ ಒಂದು 730 ಗಂಟೆ ಹೊಡುತ್ತೆ 6 ತಿಂಗಳಿಗೆ ಟೋಟಲ್. 6 ತಿಂಗಳಿಗೆ. ಸ್ವಲ್ಪ ಜಾಸ್ತಿ ಹೆಚ್ಚಿನದಾಗಿ ಏನಕ್ಕೆ ಯೂಸ್ ಮಾಡ್ತೀರಾ ಸರ್ ಇದು? ಸರ್ ಜಾಸ್ತಿ ಹೆಚ್ಚಿನದಾಗಿ ನಮ್ಮ ಹೊಲದಾಗೆ ಉಳುಮೆ ಮಾಡೋಕ್ಕೆ, ಕೂಪರ್ ಮಾಡೋಕ್ಕೆ ಮತ್ತು ಟ್ರಾಲಿ ಎಳೆಯೋಕ್ಕೆ ಜಾಸ್ತಿ ಯೂಸ್ ಮಾಡ್ತೀವಿ ಪ್ರತಿ ಸಲ. ಓಕೆ, ಇದು ಸ್ವಲ್ಪ ಕಂಡೀಷನ್ ಹೇಳಿ ಸರ್, ಏನೇನು ಎಷ್ಟೆಷ್ಟು HP? ಸರ್ 4 ವೀಲ್ ಡ್ರೈವು 24 HP. ಸೊ ಒಂದೂವರೆಯಿಂದ ಲೀಟ್ರ್ ಹಾಕೊಂಡು 1 ಗಂಟೆ ಮೂವ್ ಆಗುತ್ತೆ. ಏನು ಸರ್ ಇವೆಲ್ಲ ಇಲ್ಲ ಕೊಟ್ಟಿದ್ರಲ್ಲ, ಏನೇನು ಸರ್ ಬೆಳಕಾಗುತ್ತೆ? ಇದು ಬಂದ್ಬಿಟ್ಟು PTO, ಇವು ಬಂದ್ಬಿಟ್ಟು ಗೇರ್ಗಳು. ಹಾಂ ಓಕೆ. ಹಂಗಾಗಿ ಅವು ಮಾಮೂಲಿ ಇದು ರೈಸಿಂಗು ಇದು ಮಾಡೋಕ್ಕೆ. ಸೊ ಏನು ಸರ್ ಡೀಸೆಲ್ ಕೆಪಾಸಿಟಿ ಏನಿದೆ ಟ್ಯಾಂಕ್ದು? ಸರ್ ಡೀಸೆಲ್ಲು ಅಂದಾಜು ಒಂದು 30-40 ಲೀಟರ್ ಇರ್ತದೆ, ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ. 40 ಲೀಟ್ರು. ಹಾಂ ಓಕೆ ಓಕೆ ಓಕೆ. ಒಳ್ಳೆ ಮೈಲೇಜ್ ಗಾಡಿ. ಚಿಕ್ಕದಾಗಿ ಚೊಕ್ಕಾಗಿ ಒಂದು 10 ಎಕರೆ ಜಮೀನು ಇರೋಕ್ಕೆ ತುಂಬ ಅನುಕೂಲ ಅಂತ ಹೇಳ್ಬೋದು ನಾವು. ಸೊ ಈಗ ಅಡಿಕೆ ತೋಟದಲ್ಲಾಗ್ಬೋದು, ದಾಳಿಂಬೆ ತೋಟದಲ್ಲಾಗ್ಬೋದು, ಅದಕ್ಕೆಲ್ಲ ಚೆನ್ನಾಗಿ ಯೂಸ್ ಆಗುತ್ತಲ್ವಾ? 4 ಅಡಿ ಅಗಲ ಇರುತ್ತೆ, ಕಣ್ಣು ಮುಚ್ಕೊಂಡು ಗಾಡಿ ಅಡ್ಡಾಡುತ್ತೆ ಒಳಗೆ. ಸೊ ಎಷ್ಟು ಅಡಿಯಲ್ಲಿ ಕಟ್ ಆಗುತ್ತೆ ಸರ್ ಗಾಡಿ ಇದು? ಸರ್ 4 ವೀಲ್ ಡ್ರೈವು ಒಂದು 6-7 ಅಡಿ ಇದೆ, ಆರಾಮ್ಸೆ ಕಟ್ ಆಗ್ಬಿಡುತ್ತೆ ಆರಾಮಾಗೆ. 4 ವೀಲ್ ಡ್ರೈವ್ ವಿಶೇಷ ಅಂದರೆ ಎಲ್ಲಿ ಬೇಕಾದ್ರೂ ಕಟ್ ಮಾಡ್ಬೋದು, ಹೆಂಗೆ ಬೇಕಾದ್ರೂ. ಹೌದೌದು. ಓಕೆ. ರೈತರಿಗೆ ನಾವು ಕಡ್ಡಿ ಎಲ್ಲ ಕಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಅದು ಕಟ್ ಮಾಡಿರೋ ಕಡ್ಡಿ ಏನಾದರೂ ಸ್ಯಾಂಪಲ್ ನಿಮ್ಮ ಹತ್ರ ಇದೆ? ಹೆಂಗೆ ಸರ್? ಇದೆ ಕಡ್ಡಿಗಳು ಸ್ಯಾಂಪಲ್ ತೋರಿಸ್ತೀನಿ ಬನ್ನಿ. ನಾವು ರೈತರಿಗೆ ಯಾವ ರೀತಿ ಕಡ್ಡಿಗಳು ಕೊಡ್ತೀವಿ ಅಂತ ನೋಡ್ತಾ ಇದ್ದೀರಾ. ಇವೇ ರೆಡ್ ನೇಪಿಯರ್ ಕಡ್ಡಿಗಳು. ಓಕೆ ನೋಡಿ, ಈ ಥರ ಪ್ರತಿ 2 ಗಣ್ಣಿಗೆ ಒಂದು ಕಡ್ಡಿ. ಸೊ ಇದು ಹೆಂಗೆ ಸರ್? ಈಗ ಮಚ್ಚಲ್ಲಿ ಕಟ್ ಮಾಡೋದಾ ಇಲ್ಲ ಮಿಷಿನಲ್ಲಿ ಕಟ್ ಮಾಡೋದಾ? ಸರ್ ಕರೆಂಟ್ ಇದ್ದಾಗ ಮಿಷಿನಲ್ಲಿ ಕಟ್ ಮಾಡ್ತೀವಿ, ಕರೆಂಟ್ ಇಲ್ದಾಗ ಮಚ್ಚಲ್ಲಿ ಕೂಡ ಕಟ್ ಮಾಡ್ತೀವಿ. ಸರ್ ಈಗ ಕಡ್ಡಿ ಎಲ್ಲ, ಈಗ ಇದು ರೆಡ್ ನೇಪಿಯರು, ಈ ಸ್ಮಾರ್ಟ್ ನೇಪಿಯರ್ ಹೆಂಗಿದೆ ನೋಡಿ. ಸ್ಮಾರ್ಟ್ ನೇಪಿಯರ್ ಅಂದರೆ ಗೆಣ್ಣು ಹತ್ರ ಬರೋದ್ರಿಂದ ನೀವು ಹತ್ರ ಕಟ್ ಮಾಡಿದ್ದೀರಾ? ಹಾಂ ಸರ್ ಹೌದು. ಇವೆಲ್ಲ ಮಚ್ಚೆಲ್ಲ ಕಟ್ ಮಾಡ್ತೀವಿ ಕೈಯಲ್ಲಿ. ಓಕೆ ನೋಡಿ, ಈಗ ಇವೆಲ್ಲ ನೋಡಿದ್ದೀರಾ ಸ್ಮಾರ್ಟ್ ನೇಪಿಯರು. ಓಕೆ. ಈಗ ಬಂದ್ಬಿಟ್ಟು ಇದು V1 ಮಲ್ಬೇರಿ ಕಡ್ಡಿಗಳು. ಓಕೆ. ಇದು ಬಂದ್ಬಿಟ್ಟು ಅಮೇರಿಕಾ 5G ಕಡ್ಡಿಗಳು. ಪ್ರತಿಯೊಂದು ಕಡ್ಡಿಗಳು ಕೂಡ ಈ ಥರ ಕಟ್ ಮಾಡೇ ಕೊಡೋದು ರೈತರಿಗೆ. ಓಕೆ. ಸೊ ಕಟ್ ಮಾಡಿದಾದ್ಮೇಲೆ ಎಷ್ಟು ದಿನದೊಳಗೆ ಅವ್ರು ನಾಟಿ ಮಾಡಬೇಕಾಗುತ್ತೆ ಸರ್? ಸರ್ ಕಟ್ ಮಾಡಿ ನಾವು ವಿತಿನ್ ಡೇನಲ್ಲಿ ಡಿಸ್ಪ್ಯಾಚ್ ಕೊಡ್ತೀವಿ. ವಿತಿನ್ ಒಂದು 4 to 5 ಡೇಸ್ ಆರಾಮ ಇಟ್ಕೋಬೋದು, ಸಮಸ್ಯೆ ಇಲ್ಲ. ಸಾಫ್ ಪೌಡರ್ ನೀರಲ್ಲಿ ಹಾಕ್ಬಿಟ್ಟು ನಾಟಿ ಮಾಡ್ಕೊಂಡು ತುಂಬ ಅನುಕೂಲ. ಏನು ಪೌಡರ್ ಸರ್ ಅದು? ಸಾಫ್ ಪೌಡರ್ ಅಂತ ಫಂಗಿ ಸೈಡ್ಗೆ. ಸಾಫ್ ಪೌಡರ್ ಅಂತ. ಹೌದು. ಎಲ್ಲಿ ಸಿಗುತ್ತೆ ಸರ್ ಅದು? ಪ್ರತಿ ಗೊಬ್ಬರದ ಹತ್ತಿರದ ಗೊಬ್ಬರದಲ್ಲಿ ಖಂಡಿತ ಸಿಗುತ್ತೆ ಸರ್. ಅದು ಹಾಕೋ ಉದ್ದೇಶ ಏನು ಸರ್? ಅತಿ ಹೆಚ್ಚು ಮೊಳಕೆ ಬರಲಿ ಅನ್ನೋ ಒಂದು ಉದ್ದೇಶ, ಮತ್ತು ಕೊಳೆ ರೋಗ ಬರ್ದಂಗಿರಲಿ ಅನ್ನೋದು ಒಂದು ಉದ್ದೇಶ. ಹಾಂ. ಸೊ ಈಗ ನೀವೆಲ್ಲ ಕಡ್ಡಿ ಕಟ್ ಮಾಡ್ತೀರಲ್ವಾ? ಸೊ ಕಡ್ಡಿ ಕಟ್ ಮಾಡ್ಬೇಕಾದ್ರೆ ಸೀಳೋದು ಅದೆಲ್ಲ ಓಪನ್ ಆಗೋದು ಆ ಥರ ಏನೋ ಬರುತ್ತಾ? ಬಂದರೆ ಅದನ್ನ ಏನು ಮಾಡ್ತೀರಾ? ಆ್ಯಕ್ಚುಲಿ ಯಾವ ಕಡ್ಡಿ ಸೀಳಲ್ಲ, ಸೀಳಿದು ಕೂಡ ಏನು ಸಮಸ್ಯೆ ಆಗಲ್ಲ. ಸೀಳಿದ್ರೆ ಮತ್ತೆ ಅದು ಹತ್ಕೊಂಡಂಗಿರೋದು ಏನು ಆಗಲ್ಲ ಸರ್. ನೋಡಿ ಈ ಕಡ್ಡಿ ಆಯ್ತಲ್ಲ, ಎಷ್ಟು ಈ ಥರ ಅದು ಕೂಡ ಕಣ್ಣು ಬಂದು ಇಲ್ಲಿರುತ್ತೆ. ಈ ಕಣ್ಣಿಗೆ ಏನು ಡ್ಯಾಮೇಜ್ ಆಗಿರಲ್ಲ, ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಈ ಬಡ್ಡಿ ಬೇಕಾದ್ರೆ ರಿಮೂವ್ ಮಾಡಿ ನಾಟಿ ಮಾಡ್ಕೋಬೋದು. ಈ ಬಡ್ಡಿಗೆ ಏನು ಸಮಸ್ಯೆ ಆಗಲ್ಲ. ನಮ್ಮ ಮಷಿನ ಮ್ಯಾಕ್ಸಿಮಮ್ ಕಟ್ ಮಾಡ್ತೀವಿ. ಇನ್ ಕೇಸ್ ಕರೆಂಟ್ ಇಲ್ಲ ಅಂದರೆ ಬೈ ಹ್ಯಾಂಡೆಲ್ಲ ಕಟ್ ಮಾಡ್ತೀವಿ. ಸೊ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ನೋಡಿ ಯಾವ ರೀತಿ ಇರುತ್ತೆ ಅಂತ. ಸೊ ಈಗ 2 ಗಂಟೆಗೆ ಅಂತ ಹೇಳಿದ್ರಲ್ವಾ? ಸೊ ನೀವೇ ಅದು ಸೆಟ್ ಮಾಡ್ಬೇಕಾಗತ್ತೆ ಇಲ್ಲ ಅದೇ ಹೆಂಗೆ ಸರ್? ಅದು 2 ಗಂಟೆ ನಾವೇ ಮಾಡ್ಬೇಕಾಗತ್ತೆ? ನಾವೇ ಸೆಟ್ ಮಾಡ್ಕೊಂತೀವಿ. ಅದೇ ಹೇಳ್ಕೊಳ್ತಾ ಇರ್ತದೆ ಆಟೋಮೆಟಿಕ್? ಅದೇ ಎಳಿತಾ ಇರುತ್ತೆ, ನಾವು ಕಟ್ ಮಾಡ್ತೀವಿ. 2 ಗಂಟೆ ಬಿಟ್ಟು ಕಟ್ ಕೊಡ್ತಿರ್ತೀವಿ. ಕಟ್ ಕೊಡಬೇಕು. ಇಲ್ಲಾಂದ್ರೆ ಕೈ ಮಚ್ಚಲ್ಲಿ ಕೂಡ ಕಟ್ ಮಾಡ್ತೀವಿ. ಮಚ್ಚಲ್ಲಿ ಕೂಡ ಅಂದರೆ ಡಿಪೆಂಡ್ ಅಪ್ಪ ಎಲೆಕ್ಟ್ರಿಸಿಟಿ ಇದೆ ಮಷಿನ್, ಎಲೆಕ್ಟ್ರಿಸಿಟಿ ಇಲ್ಲಂದ್ರೆ ಮಚ್ಚು. ಓಕೆ ಸರ್. ಮಚ್ಚು ಕಟ್ ಮಾಡಿದ್ರೆ ಸಮಸ್ಯೆ ಇಲ್ಲ, ಎಲೆಕ್ಟ್ರಿಸಿಟಿ ಅದ್ರ ಕಟ್ ಮಾಡಿದ್ರೆ ಏನು ಸಮಸ್ಯೆ ಇರಲ್ಲ. ಓಕೆ ಸರ್. ಯಾಕಂದರೆ ಕಡ್ಡಿ ಸ್ಟ್ರೆಂತ್ ಇರೋದ್ರಿಂದ ಯಾವುದೇ ರೀತಿ ಕ್ವಾಲಿಟಿ ರಾಜಿ ಆಗಲ್ಲ. ಸೊ ಈಗ ತುಂಬ ಕಡ್ಡಿ ಸ್ಟ್ರೆಂತ್ ಇರೋದ್ರಿಂದ ಸೊ ನೀವು ಒಂದು ವಾರ ಆದಮೇಲೆ ಬೇಕಾದ್ರೆ ನೀವು ನಾಟಿ ಮಾಡ್ಕೋಬೋದು. ಸಜೆಷನ್ ಕೊಡ್ತೀವಿ, ಸಜೆಷನ್ ಪ್ರಕಾರ ನಾಟಿ ಮಾಡ್ಕೊಂಡು ಅನುಕೂಲ. ಸೊ ಏನೇ ಸಜೆಷನ್ ಕೊಡ್ತೀರಾ ರೈತರಿಗೆ? ಅದೇ ಮೇಜರ ಕಡ್ಡಿ ಬಂದ ನಂತರ ಇಮಿಡಿಯೇಟ್ಲಿ ಒಂದು ಬ್ಯಾರಲಲ್ಲಿ ನೀರು ಅದರ ಸಾಫ್ ಪೌಡರ್ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಈ ಕಡ್ಡಿಗಳನ್ನ ಹಾಕೊಂಡ್ರೆ ವಾರ 10 ಡೇಸ್ ಬಿಟ್ಟರು ಏನಾಗೋದಿಲ್ಲ. ಓಕೆ ಓಕೆ. ನೋಡಿ ಈ ಥರ ಹೊಲದಿಂದ ಫಸ್ಟ್ ಈ ತಂದು ಒಣ ಶೆಪ್ಪೆಲ್ಲ ರಿಮೂವ್ ಮಾಡಿ ತದನಂತರ ನಾವು ಕಟಿಂಗ್ ಮಾಡ್ತೀವಿ ಪ್ರತಿಯೊಂದು ಕಡ್ಡಿಗಳು ಕೂಡ. ಸೊ ಸೊಪ್ಪಿರೋದೆಲ್ಲ ಕಿತ್ತು ಬಿಡ್ಬೇಕಲ್ಲ? ಒಣ ಶೆಪ್ಪೆಲ್ಲ ಕಿತ್ತು
ಓನ್ಲಿ ಪೀಸ್ ನೋಡಿ ಯಾವ ರೀತಿ ಕಡ್ಡಿ ಸ್ಟ್ರೆಂತ್ ಇದೆ ಅಂತ. ತುಂಬಾ ಸ್ಟ್ರೆಂತ್ ಇದೆ, ತುಂಬಾ ವೆಯ್ಟ್ ಇದೆ. ಹೌದೌದು. ನೋಡೋಕ್ಕೆ ಸಖತ್ತಾಗಿ ಕಾಣ್ತಾ ಇದೆ. ಇವತ್ತು ಮಳೆ ಆಗಿರೋದ್ರಿಂದ ಕಟ್ ಮಾಡಿಲ್ಲ ಅಷ್ಟೇ ಇವತ್ತು. ಓಕೆ ಹಾಂ ಓಕೆ ಸರ್, ಆಯ್ತು. ಓಕೆ ಸರ್.